ಎಲ್ಲರಿಗೂ ನಮಸ್ಕಾರ. ಪೂಜಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಯಾವ ರೆಸಿಪಿ ಶೇರ್ ಮಾಡ್ತಿದ್ದೀನಿ ಅಂದರೆ ಪಲಾವ್ ತುಂಬ ಈಸಿಯಾಗಿ ಮಾಡ್ಕೊಬೋದು. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಆಗಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಜಾರ್ ತಗೊಂಡು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ ತೊಗೊತಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊತಿದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಮಸಾಲೆ ಐಟಮ್ಸ್ಗಳು ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕಾಳು ಮೆಣಸನ್ನು ತೊಗೊತಿದ್ದೀನಿ. ಇದನ್ನು ಪೇಸ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಪಲಾವ್ ಮಾಡೋಕ್ಕೆ ಬೇಕಾಗಿರೋ ತರಕಾರಿಗಳು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಒಂದು ಟೊಮೊಟೊ, ಒಂದು ಸ್ವಲ್ಪ ಈರುಳ್ಳಿ ತೊಗೊತಿದ್ದೀನಿ, ಹಾಗೆ ಕರ್ಬೇವು ಸೊಪ್ಪು ತೊಗೊತಿದ್ದೀನಿ. ಅದಾದಮೇಲೆ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಪಲಾವ್ ಎಲೆ, ಹಾಗೆ ಮಸಾಲೆ ಐಟಮ್ಸ್ ತೊಗೊತಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಒಂದೆರಡು ಕಾಳು ಮೆಣಸುಗಳು ತೊಗೊತಿದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದು ಕಲರ್ ಚೇಂಜ್ ಆಗುವವರೆಗೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಟೊಮೊಟೊ, ಇದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಕರ್ಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ತರಕಾರಿ ಹಾಕ್ಕೊತಿದ್ದೀನಿ. ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ನಿಮ್ಮ ಆಪ್ಷನಲ್ಲು, ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೊಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇಷ್ಟೇ ಸಾಕು ಅನಿಸುತ್ತೆ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಹಾಕ್ಕೊಬೋದು, ಕಡಲೆಕಾಳು ಇದ್ದರೆ ಕಡಲೆಕಾಳು ಸಹ ಹಾಕ್ಕೊಬೋದು. ಇದನ್ನು ಒಂದು 2ರಿಂದ 3 ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ತರಕಾರಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಪೇಸ್ಟ್ನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡ್ಕೊಳ್ಳುವಾಗ ಎಣ್ಣೆ ಬಿಟ್ಕೊಂಬರಬೇಕು. ಕಲರು ಸಹ ಚೇಂಜ್ ಆಗ್ತದೆ, ನಿಮಗೆ ಗೊತ್ತಾಗುತ್ತೆ. ಮೇಲೆ ಎಣ್ಣೆ ಬಿಟ್ಕೊಂಡಾಗ ಅದು ಕ್ಲೀನಾಗಿ ಫ್ರೈ ಆಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ಕೊತಿದ್ದೀನಿ. ನೀವು ನೀರು ಹಾಕ್ಕೊಂಡು ಸಹ ಹಾಕ್ಕೊಬೋದು. ನಾನು ಈ ಥರ ಮಾಡೋದ್ರಿಂದ ನಾನು ಈ ಥರನೇ ಹಾಕ್ಕೊತಿದ್ದೀನಿ. ನಿಮಗೆ ಅಕಸ್ಮಾತ್ ಖಾರ ಕಮ್ಮಿ ಆಯಿತು ಅನಿಸುತ್ತೆ, ಇದೇ ಟೈಮಲ್ಲಿ ಖಾರ ಪುಡಿನೂ ಸಹ ಹಾಕ್ಕೊಬೋದು. ಇದನ್ನು ಒಂದು 3 ನಿಮಿಷ 4 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಕಲರ್ ಚೇಂಜ್ ಆಗ್ತಿದೆ. ಅದು ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ನೀರು ಹಾಕಬೇಕು. ನಾನು ಒಂದು ಕಪ್ಪಿಗೆ 2 ಕಪ್ಪಷ್ಟು ನೀರು ಹಾಕ್ತಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಸ್ವಲ್ಪ ಕುದಿಯೋಕೆ ಬಿಡ್ತಿದ್ದೀನಿ. ಇದೇ ಟೈಮಲ್ಲಿ ಉಪ್ಪು ಹಾಕ್ಕೊಬೇಕು. ನಾನಿಲ್ಲಿ ಉಪ್ಪು ಹಾಕ್ತಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇದು ಕುದಿಯೋಕೆ ಬರುತ್ತೆ. ಕುದಿಯೋ ಟೈಮಲ್ಲಿ ಒಂದು ಪಕ್ಕದಲ್ಲಿ ಅಕ್ಕಿ ತೊಳ್ಕೊಂಡು ಇಟ್ಕೊಳ್ಳಿ. ಇದು ಕುದೀತಾ ಇದೆ ಅನ್ನೋ ಟೈಮಲ್ಲಿ ಹಾಕಬೇಕು. ಇನ್ನೂ ಕುದಿಬೇಕಿದು. ಕ್ಲೀನಾಗಿ ಸೈಡಿಗೆಲ್ಲ ಕುದ್ದಾದಮೇಲೆ ಮಧ್ಯದಲ್ಲಿ ನೀರು ಕುದೀತಿದೆ ಅಂದರೆ ಉಪ್ಪು ಸಾಕು ಅನಿಸುತ್ತೆ. ಸೈಡಿಗೆ ಕುದೀತಾ ಇದ್ದರೆ ಉಪ್ಪು ಬೇಕು ಅನಿಸುತ್ತೆ. ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಬೋದು. ನಾನಿಲ್ಲಿ ಅಕ್ಕಿ ಹಾಕ್ತಿದ್ದೀನಿ. 1 ಕಪ್ ಅಕ್ಕಿದು ಮಾಡ್ತಿದ್ದೀನಿ ನಾನಿಲ್ಲಿ. ಅಕ್ಕಿ ಎಲ್ಲ ಹಾಕಿ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ರುಚಿ ನೋಡ್ಕೊಳ್ಳಿ. ಉಪ್ಪೆಲ್ಲ ಕರೆಕ್ಟ್ ಇದೆ ಅಂದಮೇಲೆ ಒಂದು 2 ನಿಮಿಷ ಇದನ್ನು ಕ್ಲೀನಾಗಿ ಕೈ ಆಡಿಕೊಂಡು ಈ ಥರ ಕುದಿಯೋ ಟೈಮಲ್ಲಿ ನಿಮಗೆ ಉಪ್ಪು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನಾನಿಲ್ಲಿ ಗಾರ್ನಿಷ್ಗೆ ಮೇಲೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ವಿಸಲ್ ಹೊಡೆಯೋಕೆ ಇಟ್ರಿ. ಇದು ಸಿಂಪಲ್ಲಾಗಿ ಮಾಡೋದು. ನೀವು ಬೇಕಿದ್ದರೆ ತುಪ್ಪ ಬೇಕಾದರೂ ಮೇಲೆ ಹಾಕ್ಕೊಬೋದು, ಅದು ನಿಮ್ಮ ಚಾಯ್ಸು. ನಾನಿಲ್ಲಿ 1 ವಿಸಲ್ 2 ವಿಸಲ್ ತೊಗೊತಿದ್ದೀನಿ.
ನೀವು ಲೇಟಾಗಿ ತೆಗಿಯೋದಾದರೆ 1 ವಿಸಲ್ ತೊಗೊಳ್ಳಿ, ಬೇಗ ತೆಗಿಯೋದಾದರೆ 2 ವಿಸಲ್ ತೊಗೊಳ್ಳಿ. 1 ವಿಸಲ್ ತೊಗೊಂಡ್ರೆ ಸ್ವಲ್ಪ ಮಾಗಿರಲ್ಲ ಅನ್ನ. ನೀವು ಲೇಟಾಗಿ ತೆಗಿತೀವಿ ಅಂದರೆ 1 ವಿಸಲ್ ತೊಗೊಂಡ್ರೆ ಸಾಕು. ಬೇಗ ತೆಗಿಯೋದಾದರೆ 2 ವಿಸಲ್ ತೊಗೊಳ್ಳಿ. ಇಲ್ಲಾಗಿದೆ. ಇವಾಗ ನಾನು ಪಲಾವ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು ಇದನ್ನು, ಅಷ್ಟೇ ಟೇಸ್ಟಾಗಿರುತ್ತೆ. ನಂತರ ಯಾರಿಗೆ ರೈಸ್ ಲವರ್ಸ್ಗಳಿರ್ತಾರೆ ಅವರಿಗೆ ಪಲಾವ್ ತುಂಬ ಇಷ್ಟ ಆಗುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಸಹ ಇರುತ್ತೆ. ಈ ಥರ ಒಂದು ಸಲ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.